ಒಂದು ಸಣ್ಣ ಹಳ್ಳಿಯಲ್ಲಿ ಅರವಿಂದ್ ಎಂಬ ಹುಡುಗನಿದ್ದ. ಅವನಿಗೆ ದೊಡ್ಡ ಕನಸುಗಳು ಇವೆ, ಒಳ್ಳೆಯ ಉದ್ಯೋಗ, ಮನೆ, ಕುಟುಂಬಕ್ಕೆ ಹೆಮ್ಮೆ ತರಬೇಕು ಎಂದು. ಆದರೆ ಅವನು ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದ, ಇನ್ನೂ ಸಮಯ ಇದೆ, ನಾಳೆಯಿಂದ ಶುರು ಮಾಡ್ತೀನಿ. ಅವನು ಓದನ್ನು ಮುಂದೂಡುತ್ತಿದ್ದ, ಹೊಸ ಕೌಶಲ್ಯ ಕಲಿಯುವುದನ್ನು ಮುಂದೂಡುತ್ತಿದ್ದ, ತನ್ನ ಕನಸುಗಳನ್ನು ಕೂಡ ಮುಂದೂಡುತ್ತಿದ್ದ. ದಿನಗಳು ತಿಂಗಳಾದವು, ತಿಂಗಳುಗಳು ವರ್ಷಗಳಾದವು. ಒಂದು ದಿನ ಅವನ ಹಳೆಯ ಸ್ನೇಹಿತ ರಾಹುಲ್ ಊರಿಗೆ ಬಂದ. ರಾಹುಲ್ ಸಾಮಾನ್ಯ ವಿದ್ಯಾರ್ಥಿ, ಆದರೆ ಅವನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡುತ್ತಿದ್ದ. ಈಗ ಅವನು ಯಶಸ್ವಿ ವ್ಯಕ್ತಿಯಾಗಿದ್ದ. ಅರವಿಂದ್ ಆಶ್ಚರ್ಯದಿಂದ ಕೇಳಿದ, ನೀನು ಹೇಗೆ ಇಷ್ಟು ಮುಂದೆ ಹೋಗಿದ್ದೀಯಾ? ರಾಹುಲ್ ನಗುತ್ತಾ ಹೇಳಿದ, ನಾನು ಪರಿಪೂರ್ಣ ಸಮಯಕ್ಕಾಗಿ ಕಾಯಲಿಲ್ಲ, ನಾನು ಇದ್ದ ಜಾಗದಿಂದಲೇ ಆರಂಭಿಸಿದೆ. ಆ ಮಾತು ಅರವಿಂದ್ ಮನಸ್ಸಿಗೆ ಬಲವಾಗಿ ತಟ್ಟಿತು. ಆ ರಾತ್ರಿ ಅವನು ತನ್ನ ಜೀವನವನ್ನು ಯೋಚಿಸಿದ. ಅವನಿಗೆ ಅರ್ಥವಾಯಿತು, ಕಾಯುತ್ತಿರುವ ಸಮಯವೇ ತನ್ನ ಕನಸುಗಳನ್ನು ದೂರ ಮಾಡಿತು. ಮರುದಿನ ಬೆಳಿಗ್ಗೆ ಅವನು ಬೇಗ ಎದ್ದು ಓದಲು ಶುರು ಮಾಡಿದ. ಪ್ರತಿದಿನ ಸ್ವಲ್ಪ ಪ್ರಯತ್ನ, ಸ್ವಲ್ಪ ಪ್ರಗತಿ. 1 ವರ್ಷದ ನಂತರ ಅವನ ಜೀವನ ಸಂಪೂರ್ಣ ಬದಲಾಗಿತ್ತು. ಅವನು ಆಗ ಎಲ್ಲರಿಗೂ ಒಂದೇ ಮಾತು ಹೇಳುತ್ತಿದ್ದ, 1 ವರ್ಷ ನಂತರ ನೀನು ಇಂದು ಆರಂಭಿಸಿದ್ದರೆ ಚೆನ್ನಾಗಿತ್ತೆ ಎಂದುಕೊಳ್ಳುವೆ. ಆದ್ದರಿಂದ ಈಗಲೇ ಆರಂಭಿಸು.